ಸ್ವಲ್ಪ ಕಾಳಜಿ ವಹಿಸು, ಅವನ ಮೇಲೆ ಗಮನ ಕೊಡಪ್ಪ. ಅವನು ಸ್ವಲ್ಪ ಕಿಡಿಗೇಡಿ, ಸ್ವಲ್ಪ ಹಾದಿ ತಪ್ಪ ಹೋಗ್ತಾ ಇದ್ದೇನೆ, ಅದಕ್ಕಾಗಿ ಅವ್ರ ಮೇಲೆ ಸ್ವಲ್ಪ ಗಮನ ಇರಲಿ ರಾಮು. ಆಯ್ತು ಯಜಮಾನ್ರೆ. ಅಪ್ಪ ಧನುಷ್, ಏನಪ್ಪ? ಇಲ್ಲಪ್ಪ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ. ಹೊಲಕ್ಕೆ ಹೋಗ್ತಾ ಇದೀಯಾ? ನೋಡ್ ಮಗನೇ, ಹಾಗೆ ಹೋಗ್ಬೇಡ, ಊಟ ಮಾಡ್ಕೊಂಡು ಹೋಗು. ಆಯ್ತಪ್ಪ, ಊಟ ಮಾಡಿನೂ ಹೋಗ್ತೀನಿ, ಮತ್ತೆ ಹಾಗೆ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ. ಆಯ್ತು, ಸರಿಯಪ್ಪ, ಹೋಗು. ಓಕೆ ಅಪ್ಪ, ಥ್ಯಾಂಕ್ ಯು ಅಪ್ಪ. ಅಪ್ಪ ಅಪ್ಪ ಎಲ್ಲಿದ್ದೀರಿ? ಏ ಮಗನೇ, ನಿನ್ನ ಮುಂದ್ಗಡೆ ಇದ್ದೀನಿ, ಕಾಣಲ್ಲವೇನು ಜೀವನ್? ಏನಿಲ್ಲಪ್ಪ, ಒಂದ್ 50,000 ರೂಪಾಯಿ ಬೇಕಿತ್ತು. 50,000 ರೂಪಾಯಿನ? ಹೌದು ಅಪ್ಪ. ನೋಡಪ್ಪ ಮಗನೇ ಜೀವನ್, ನಿಮ್ಮ ಅಣ್ಣ ಕಷ್ಟಪಟ್ಟು ದುಡಿತಾನೆ, ನನ್ನ ಮಾತಿಗೆ ವಿಧೇಯನಾಗ್ತಾನೆ, ನಾನು ಹೇಳಿದ ಕೆಲಸ ಮಾಡ್ತಾನೆ. ನನ್ನ ಬಿಟ್ಟು ಅವನ ಮನಸ್ಸಿನ ಹಾಗೆ ಅವನು ಮಾಡಲ್ಲ, ನಾನು ಹೇಳಿದೇನೆ ಮಾಡ್ತಾನೆ. ನಿನ್ನ ಅಣ್ಣ ಯಾವಾಗಲೂ ಹೊಲದಲ್ಲಿ ದುಡಿತಾ ಇರ್ತಾನೆ, ಕಷ್ಟ ಪಡ್ತಾ ಇರ್ತಾನೆ. ನೀನ್ ನೋಡಿದ್ರೆ ಬರೀ ದುಡ್ಡು ದುಡ್ಡು ಅಂತ ಇದೆಯಾ, ದುಡ್ಡು ಒಯ್ದು ಖರ್ಚು ಮಾಡ್ತಾ ಇರ್ತೀಯ, ಬರೀ ದುಡ್ಡು ಕೇಳ್ತೀಯಪ್ಪ. ನೋಡಪ್ಪ, ದುಡ್ಡು ಕೊಡ್ತೀನಿ, ಯಾಕಂದ್ರೆ ನಿನ್ನ ಮಗ ಅಂತ ನನಗೆ ಕೊಡ್ತೀನಿ. ಆದ್ರೆ ಕೆಟ್ಟವರ ಸಹವಾಸ ಮಾಡಿ ಹಾಳಾಗಿ ಹೋಗ್ಬೇಡ, ಕೆಟ್ಟವ್ರ ಹಿಂದೆ ಸುತ್ತ ಬಿಡ ಮಗ. ಕೊಡ್ತೀನಿ. ಆಯ್ತು ಅಪ್ಪ. 50,000 ರೂಪಾಯಿ ಇದಪ್ಪ, ತಗೋ. ತುಂಬಾ ಥ್ಯಾಂಕ್ಸ್ ಅಪ್ಪ. ಸಿಕ್ಕಾಯ್ತು, ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡ್ಬೇಕಲ್ಲ. ಹಲೋ ಸಂದೀಪ. ಪ್ರವೀಣ್, ಎಲ್ಲಿದ್ಯಾ ಜೀವನ್? ಇಲ್ಲೇ ನಮ್ಮ ಕ್ಲಬ್ ಮತ್ತೆ ಬಾರ್ ಹತ್ರ ಬಾರೋ. ಹೌದು ಮಗ, ಬರ್ತಾ ಇದೀವಿ ಈಗ, ನಾನು ಮತ್ತು ಲಕ್ಷ್ಮಣ್ ಬರ್ತಾ ಇದೀವಿ. ಆಯ್ತು, ಬೇಗ ಬಂದ್ರು, ಇಲ್ಲೇ ವೇಟ್ ಮಾಡ್ತಿದ್ದೀನಿ. ಬ್ರೋ, ಚೆನ್ನಾಗಿದ್ದೀನಿ ಲಕ್ಷ್ಮಣ್, ಹೆಂಗಿದ್ಯೋ? ಕುತ್ಕೊಳ್ಳು. ಮಗ, ಏನು ಮತ್ತೆ ಸಮಾಚಾರ ಹೇಗೆ? ಏನಿಲ್ಲ ನೋಡು. ಏನು ಪಾರ್ಟಿ ಗಿಲ್ಟಿ ಜೋರ್ನಾ? ಏನಿಲ್ಲ, ಇದು ಮತ್ತೇನಿಲ್ಲ. ಓಕೆ ಬ್ರೋ, ವೇಟರ್. ಸರ್ ಹೇಳಿ ಸರ್. ಏನಿಲ್ಲ, ಇವತ್ತು ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ, ನನ್ನ ಕಡೆಯಿಂದ ಟ್ರೀಟ್ ಕೊಡ್ತಿದ್ದೀನಿ. ಅವ್ರು ಏನ್ ಕೇಳ್ತಾರೆ ಕೊಡು, ಬಿಯರ್ ಆಗ್ಲಿ, ಸಿಗರೇಟ್ ಆಗ್ಲಿ, ಹಾಗೂ ಏನ್ ಐಟಮ್ ವರ್ಗು ಏನ್ ಕೇಳ್ತಾರೆ ಎಲ್ಲಾನು ಕೊಡು ಅವ್ರಿಗೆ. ಹೌದು ಸರ್, ಓಕೆ ಸರ್, ಮೆನು ಇದೆ ಸರ್, ನೋಡಿ ಸರ್, ಆರ್ಡರ್ ಹೇಳಿ ಸರ್, ಬರ್ಕೋತೇನೆ. ಮಗ, 3 ಬಿಯರ್, 3 ಸಿಗರೇಟ್, ಮತ್ತೆ ಚಿಕನ್ ಟಿಕ್ಕಾ ಕಬಾಬ್ ಇಷ್ಟು ತಗೊಂಡ್ಬಂದ್ಬಿಡಿ. ಸಾಕಲ್ಲ ಬ್ರೋ? ಓಕೆ, ತಗೊಂಡ್ಬಂದ್ಬಿಡಿ. ಓಕೆ, ಮತ್ತೇನ್ ಸಮಾಚಾರ? ಏನಿಲ್ಲ ಮಗ. ಮತ್ತೆ ಬ್ರೋ, ನಿನ್ ಗರ್ಲ್ ಫ್ರೆಂಡ್ ಏನು ಅಂತಾಳೆ? ಚೆನ್ನಾಗಿದ್ದಾಳೆ ಮಗ. ತಗೊಳ್ಳೋ, ಚೆನ್ನಾಗಿ ನೋಡಿ ಕೊಡಪ್ಪ. ಪರಮಾನಂದ ಬ್ರೋ. ಇವಾಗ ನೋಡಿ, ಇಲ್ಲೇ ಕುಡಿಯೋದು ಎಂಜಾಯ್ ಮಾಡೋದು. ಹೌದಾ? ಹೌದು ಹೌದು. ಸೌಂಡ್ ಬಿಡೋ ಅಣ್ಣ. ತುಂಬಾ ಹೊತ್ತಾಯ್ತು, ಮನೆಗೆ ಹೋಗ್ಬೇಕು, ತುಂಬಾ ರಾತ್ರಿನೂ ಆಯ್ತು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಯ್ತು ಬ್ರೋ, ಹೋಗಿ ಬರೋಣ. ಓಕೆ ಬ್ರೋ, ಆಯ್ತು ಬ್ರೋ. ಲಕ್ಷ್ಮಣ್ ಬ್ರೋ, ಹೌದು, ಇದು 50,000 70,000 ಏನೂ ಆಗ್ತಿಲ್ಲ. ಮಾಡೋದಿದ್ರೆ ದೊಡ್ಡದೇ ಮಾಡ್ಬೇಕು. ಏನಿದ್ರು ಆಸ್ತಿಯ ಪಾಲನ ಕೇಳ್ತೀನಿ, ಮತ್ತೇನೇ ಆಗ್ಲಿ ಮಾತಾಡ್ತೀನಿ ಅಪ್ಪನ ಜೊತೆ. ಅಪ್ಪ ಅಪ್ಪ. ಹೇಳು ಮಗನೇ ಜೀವನ್, ಹೇಳೋಪ್ಪ. ಏನಿಲ್ಲಪ್ಪ, ನನ್ನ ಹೆಸರಿನಲ್ಲಿ ಏನೇನ್ ಆಸ್ತಿ ಐತಿ ಎಲ್ಲ ನನಗೆ ಬರೆದು ಕೊಡೋದಿತ್ತು. ಅಯ್ಯೋ, 50,000 ಕೇಳದೆ ಕೊಟ್ಟೆ, 20,000 ಕೇಳದೆ ಕೊಟ್ಟೆ, ಈಗ ಬಂದ್ಬಿಟ್ಟು ನನ್ನ ಆಸ್ತಿಗೆ ಪಾಲ್ ಕೇಳ್ತಾ ಇದ್ದಲ್ಲೋ ಮಗನೇ. ಹೌದು ಅಪ್ಪ, ನನಗ್ ಬೇಕು, ನನ್ನ ಆಸ್ತಿ ಪಾಲ್ ನನಗೆ ಕೊಡು. ಆಸ್ತಿ ಪಾಲ್ ಕೊಡ್ಬೇಕಾ? ಆಯ್ತು ಮಗನೇ,
ನಿನಗೆ ಆಸ್ತಿ ಪಾಲ್ ಕೊಡ್ತೀನಿ, ನೀನು ಎಲ್ಲೇ ಇರು ಹೇಗೆ ಇರು ಚೆನ್ನಾಗಿರು ಮಗನೇ. ಆಸ್ತಿ ಪಾಲ್ ತಾನೆ, ನಿನ್ ತಂದೆ ಬೇಡ ನಿನಗೆ, ನಿನ್ನ ಅಪ್ಪ ನಿನಗೆ ಬೇಡ, ನಿನಗೆ ಆಸ್ತಿನೇ ಬೇಕಲ್ವೇ? ಆಸ್ತಿ ಕೊಡ್ತೀನಿ ತಗೋ. ಇಲ್ಲಿ ನೋಡಪ್ಪ, ನಿನ್ನ ಹೆಸರಿಗೆ ಬರ್ದಿರೋ ಆಸ್ತಿ ನಿನಗೆ ಕೊಡ್ತಾ ಇದ್ದೀನಿ, ತಗೋ. ಆ, ಆಸ್ತಿ, ಅಯ್ಯೋ ಆಸ್ತಿ ಸಿಕ್ಕಾಯ್ತು. ಆಸ್ತಿ ಇಟ್ಕೊಂಡು ಏನ್ ಮಾಡ್ಲಿ? ದುಡ್ಡು ಮಾಡ್ಕೋಬೇಕಲ್ಲ, ದುಡ್ಡು ಮಾಡ್ಕೊಂತೀನಿ. ಶೇಟ್ಜಿ, ಶೇಟ್ಜಿ ಹತ್ರನೇ ಹೋಗ್ತೀನಿ. ದುಡ್ಡು ಮಾಡ್ಕೋಬೇಕಾದ್ರೆ ಶೇಟ್ಜಿಗಳ ಹತ್ರನೇ ಹೋಗ್ಬೇಕು, ಜಾಸ್ತಿನೇ ಕೊಡ್ತಾರೆ. ಓಕೆ, ನಮಸ್ತೆ ಶೇಟ್ಜಿ, ನಮಸ್ತೆ. ಅಯ್ಯೋ ನಮಸ್ತೆ ನಮಸ್ತೆ, ಶ್ರೀಮಂತರ ಮಗ ನಮ್ ಕಡೆ ಬರೋದು ವಿಶೇಷ, ಬನ್ನಿ. ಏನಿಲ್ಲ ಶೇಟ್ಜಿ, ಕೆಲವು ನನ್ನ ಆಸ್ತಿ ಪತ್ರಗಳನ್ನ ತಂದಿದ್ದೆ. ಈ ಮಿಂಚನಾಳಲ್ಲಿ ನನ್ನ ಆಸ್ತಿ ಪತ್ರಕ್ಕೆ ತಕ್ಕ ಬೆಲೆ ಯಾರು ಕೊಡ್ತಾರೆ? ಜೀವನ್ ಅವರೇ, ನಾವು ಕೊಡ್ತೀವಿ. ಎಷ್ಟು ಬೇಕು ಕೇಳಿ ಜೀವನ್ ಅವರೇ, ನಾವು ಕೊಡ್ತೀವಿ. ಕೊಡಿ, ನೀವು ಎಷ್ಟಾಗತ್ತೆ? 1 ಕೋಟಿ 2 ಕೋಟಿ ಕೊಡಿ. ಎಷ್ಟು ಬೇಕು ಅಷ್ಟು ಕೊಡ್ತೀನಿ. ಮೊದಲು ಸಹಿ ಹಾಕಿ. ಸರಿನಾ? ತಗೊಳ್ಳಿ, ಮೊದಲು ದುಡ್ಡು ಕೊಡಿ. ಸರಿ ಜೀವನ್ ಅವರೇ, ಸರಿ ಇತುಗಳು ಎಷ್ಟು ಬೇಕು, ಇದರಲ್ಲಿ ಎಷ್ಟಿದೆ? ಆ, ದುಡ್ಡು ಸಿಕ್ಕಾಯ್ತು. ಇನ್ನು ದುಡ್ಡಂತೂ ಸಿಕ್ಕಾಯ್ತು. ಬಟ್ ಇವಾಗ ನಾನು ಇಲ್ಲಿ ಇದ್ದು ಎಂಜಾಯ್ ಮಾಡಕ್ ಆಗಲ್ಲ, ಮೋಜ್ ಮಸ್ತಿ ಮಾಡಕ್ ಆಗಲ್ಲ. ಇಲ್ಲಿದ್ದೆ ಅಂದ್ರೆ ನನಗೆ ಅಡಚಣೆ ಮಾಡೋರು ಇರ್ತಾರೆ. ನಾನು ಒಂದ್ ಕೆಲ್ಸನೇ ಮಾಡ್ತೀನಿ, ಇಲ್ಲಿದ್ದು ಏನು ಮಾಡಲ್ಲ. ಡೈರೆಕ್ಟ್ ವಿದೇಶ, ಬೇರೆ ದೇಶಕ್ಕೆ ಹೋಗಿ ನಾನೇನೈತೆ ಫುಲ್ ಮಸ್ತಿ ಖುಷಿಯಾಗಿರ್ತೀನಿ. ಜೀವನದಲ್ಲಿ ಎಂಜಾಯ್ ಅಂತ ಮಾಡ್ತೀನಿ. ಅಯ್ಯೋ ದೇವ್ರೇ, ನನ್ನ ಮಗ ಆಸ್ತಿಯಲ್ಲಿ ಪಾಲ ತಗೊಂಡು ಹೋಗ್ಬಿಟ್ಟ. ಎಲ್ಲಿದಾನೋ, ಏನ್ ಮಾಡ್ತಾ ಇದ್ದಾನೋ ಏನ್ ಗೊತ್ತಪ್ಪ. ಅವನು ನನ್ನನ್ನ ಆಸ್ತಿ ತಗೊಂಡು ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ. ಅವನ್ ನೋಡೋಕೆ ನನ್ನ ಕಣ್ಣು ಚಟ್ಪಡಿಸ್ತಾವಿಯಪ್ಪ. ಎಲ್ಲಿದಾನೋ ಏನೋ, ನಿದ್ದೆ ಬರಲ್ಲ, ಊಟ ಹೋಗಲ್ಲ. ಎಲ್ಲಿ ಹೋಗ್ಬಿಟ್ಟ, ಎಲ್ಲಿ ಏನು ಮಾಡ್ತಾ ಇದ್ದಾನೋ ನನ್ನ ಮಗನೇ, ನನ್ನ ಮಗನೇ, ಏನ್ ಮಾಡ್ಲಪ್ಪ. ಅಯ್ಯೋ, ಬಾಳ ಮುದ್ದು ಮಾಡಿ ಸಾಕ್ಬಿಟ್ಟೆ, ಬಾಳ ಮುದ್ದು ಮಾಡಿ ಸಾಕ್ಬಿಟ್ಟೆ. ಇಷ್ಟು ಪ್ರೀತಿ ಕೊಟ್ಟೆ ಅವನಿಗೆ, ಕೇಳಿದೆಲ್ಲ ಕೊಡಿಸ್ತಾ ಇದ್ದೆ. ಆದ್ರೆ ನನ್ನ ಆಸ್ತಿಯಲ್ಲಿ ಪಾಲ ಕೇಳಿ ಆಸ್ತಿನೇ ಮಾರ್ಕೊಂಡು ಆ ಕಡೆನೇ ಹೋಗ್ಬಿಟ್ಟ. ಎಲ್ಲಿದಾನೋ, ಹೇಗಿದಾನೋ ದೇವ್ರೇ, ನನ್ನ ಮಗ ಎಲ್ಲಿದ್ರು ಚೆನ್ನಾಗಿಟ್ರಪ್ಪ, ಚೆನ್ನಾಗಿಟ್ಟಿರು ದೇವ್ರೇ. ಅಯ್ಯೋ, ಎಂಜಾಯ್ ಮಾಡ್ಬೇಕಂತ ಹೇಳಿ ನನ್ನ ದೇಶ ಬಿಟ್ಟು ಎಷ್ಟೋ ದಿನಗಳಾಯ್ತು. ಇನ್ನು 7 ದಿನಗಳಿಂದ ನನ್ನಲ್ಲಿ 1 ರೂಪಾಯಿ ಕೂಡ ಇಲ್ಲ. ಜೇಬು ಕೂಡ ಪೂರಾ ಖಾಲಿ ಆಗೋಗ್ಬಿಟ್ಟಿದೆ. ಹೊಟ್ಟೆ ನೋಡಿದ್ರೆ ತುಂಬಾ ಹಸಿತಾ ಇದೆ. ಊಟಕ್ಕೆ 1 ತುತ್ತು ಅನ್ನ ಸಿಗ್ತಾ ಇಲ್ಲ. ಅಯ್ಯೋ, ಏನ್ ಮಾಡ್ಲಿ? ಅಯ್ಯೋ, ಯಾರಪ್ಪ ಇವನು ನಡು ರಸ್ತೆಯಲ್ಲಿ ಮಲಗಿದ್ದಾನೆ? ಹೇಳಪ್ಪ, ಯಾರು ನೀನು? ಸ್ವಾಮಿ, ಸ್ವಾಮಿ, ನಾನು ಈ ದೇಶದವನಲ್ಲ ಸ್ವಾಮಿ, ಬೇರೆ ದೇಶದವನು. ಊಟ ಮಾಡಿ 7 ದಿನಗಳಾಯ್ತು ಸ್ವಾಮಿ. ಏನಾದ್ರೂ ತಿನ್ನಕ್ಕೆ ಕೊಡಿ ಸ್ವಾಮಿ, ಏನಾದ್ರೂ ತಿನ್ನಕ್ಕೆ ಕೊಡಿ. ಹೌದಾ? ನನ್ನ ಕಡೆ ಒಂದು ಕೆಲಸವಿದೆ. ನೀನು ದಿನಾಲು ಹಂದಿಗಳನ್ನು ಮೇಯಿಸಬೇಕು. ಹಂದಿಗಳು ತಿನ್ನುವಂತ ಆಹಾರ ನೀನು ತಿಂದು ಜೀವಿಸಬೇಕು. ಬಾ ನನ್ನ ಜೊತೆ ಬಾ. ಆಯ್ತು ಸ್ವಾಮಿ. ಗೊತ್ತಿಲ್ಲಾರದ ದೇಶದಲ್ಲಿ ನಾನು ಏನಂತ ಮಾಡ್ಲಿ, ಅದೇ ಮಾಡ್ತೀನಿ. ಅಯ್ಯೋ, ರಾತ್ರಿ ಆಯ್ತು, ನಿದ್ದೆ ಮಾಡ್ತೀನಿ. ಅಯ್ಯೋ, ಈ ಹಂದಿಗಳ ಸೌಂಡಲ್ಲಿ ನಿದ್ದೆನೆ ಬರ್ತಿಲ್ಲ. ಅಯ್ಯೋ ಶಿವನೇ, ಏಸಯ್ಯ,
ಈ ಸಮಯದಲ್ಲಿ ನನ್ನ ತಂದೆಯ ಮನೆಯಲ್ಲಿದ್ದಾಗ ಅರಮನೆಯಲ್ಲಿ ರಾಜನ ತರ ಇದ್ದೆ. ಆದ್ರೆ ಈ ಹಂದಿಗಳ ಮಧ್ಯದಲ್ಲಿ ಬಂದು ಹಂದಿಗಳು ತಿನ್ನೋದೈತಲ್ಲಪ್ಪ. ಅಪ್ಪ ತಂದೆ, ನಾನು ನಿನ್ನ ವಿರುದ್ಧ, ಪರಲೋಕದ ವಿರುದ್ಧ ತುಂಬಾ ತಪ್ಪನ್ನು ಮಾಡ್ಬಿಟ್ಟೆ ತಂದೆ. ತಂದೆ ಕ್ಷಮಿಸು ತಂದೆ. ಹೌದು, ನಾಳೆನೆ ನನ್ನ ತಂದೆ ಹತ್ರ ಹೋಗಿ ನನ್ನ ತಪ್ಪುಗಳನ್ನು ನಾನು ಕ್ಷಮಾಪಣೆ ಕೇಳ್ಕೊಂತೀನಿ. ಹೌದು, ನಾನು ಅವರ ಮಗನಾಗಿ ಇಲ್ಲದಿದ್ದರೂ ಅವರೊಂದು ಆಳಾಗಿ ಅವರ ಹತ್ರ ಒಂದು ಊಟ ಮಾಡ್ಕೊಂಡು ಅಲ್ಲೇ ಇರ್ತೀನಿ. ನಾಳೆನೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ತಂದೆಯ ನರಳಾಟ, ಮಗನ ವಿಚಾರ, ತಂದೆಗೆ ದುಃಖ. ಮಗನು ಕಳೆದು ಬಹಳ ದಿವಸ ಆಯ್ತು. ತಂದೆಗೆ ಬಹಳ ದುಃಖದ ಸಂಗತಿಗಳು ಇರ್ತಾವೆ. ಅಯ್ಯೋ ದೇವರೇ, ನನ್ನ ಮಗನನ್ನು ಹಿಂತಿರುಗುವಂತೆ ಮಾಡಪ್ಪ. ನನ್ನ ಮಗನು ಯಾವ ರೀತಿ ಹೋಗಿದ್ದಾನೋ ಅದೇ ರೀತಿಯಲ್ಲಿ ಮನೆಗೆ ಬರುವಂತೆ ಮಾಡಪ್ಪ. ಅಯ್ಯೋ ದೇವರೇ, ನನ್ನ ಮಗನ್ನ ನೋಡ್ಬೇಕು. ನನ್ನ ಮಗ ಹಿಂತಿರುಗಿ ಬರಬೇಕು. ನನ್ನ ಮಗ ಬಂದೇ ಬರ್ತಾನೆ. ನನ್ನ ಮಗ ಬಂದೇ ಬರ್ತಾನೆ. ಒಂದ್ ದಿವಸ ನನ್ನ ಮಗ ಬಂದೇ ಬರ್ತಾನೆ. ಇದೇ ಹಾದಿಲೆ ನನ್ನ ಮಗ ಹೋಗಿದ್ದಾನೆ. ಇದೇ ಹಾದಿಲೆ ನನ್ನ ಮಗ ಬರ್ತಾನೆ. ಎಲ್ಲಾದ್ರೂ ಇದ್ರು ನನ್ನ ಮಗ ಬರ್ತಾನೆ. ನನ್ನ ಮಗ ಬರ್ತಾನೆ. ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ. ನನ್ನ ಮಗನ್ನ ನನ್ನನ್ನು ಸೇರಿಸ್ತಾರೆ. ಯಾರೋ ಒಬ್ರು ನನ್ನ ಮಗನ್ ತಾನೆ. ಅಪ್ಪ साउंड करके फीलिंग आ रही बनती। ಅಪ್ಪ, ನಾನು ನಿನ್ನ ವಿರುದ್ಧ, ಪರಲೋಕ ವಿರುದ್ಧ ತುಂಬಾ ತಪ್ಪುಗಳನ್ನು ಮಾಡಿದ್ದೇನಪ್ಪ. ನಾನು ನಿನ್ನ ಮಗನೆನಿಸಿಕೊಳ್ಳಲು ಸಾಧ್ಯವಿಲ್ಲ ಅಪ್ಪ, ಸಾಧ್ಯವಿಲ್ಲ. ಯೋಗ್ಯನಿಲ್ಲಪ್ಪ. ನನ್ನನ್ನು ಕ್ಷಮಿಸು ಅಪ್ಪ, ಕ್ಷಮಿಸು. ನಾನು ನಿನ್ನ ಮಗನಾಗಿ ಇಲ್ಲದಿದ್ದರಪ್ಪ ಅಪ್ಪ, ನಿನ್ನ ಒಂದು ಆಳಾಗಿ ನನ್ನನ್ನು ನಿನ್ನ ಮನೆಯಲ್ಲಿ ಇಟ್ಕೊಳ್ಳಪ್ಪ. ಏನು ಮಗನೇ, ನಿನ್ನನ್ನು ಮಗನಾಗಿರದೆ ನನ್ನ ಮನೆಯಲ್ಲಿ ಆಳಾಗಿ ಇಟ್ಟುಕೊಳ್ಳ. ಇಲ್ಲ ಮಗನೇ, ಇಲ್ಲ. ಅವತ್ತು ನೀನು ನನ್ನ ಮಗನೇ, ಇವತ್ತಿಗೂ ನೀನು ನನ್ನ ಮಗನೇ. ಅವತ್ತು ನನ್ನ ಯಾವ ರೀತಿ ನಾನು ಪ್ರೀತಿ ಮಾಡ್ತಾ ಇದ್ದೀನೋ ಇವತ್ತು ಅದೇ ರೀತಿ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಮಗನೇ, ಪ್ರೀತಿ ಮಾಡ್ತಾ ಇದ್ದೀನಿ. ರಾಮು ಹೇಳಿ ಯಜಮಾನರೇ. ನನ್ನ ಮಗ ಬಂದಿದ್ದಾನೆ. ನನ್ನ ಮಗನಿಗೆ ಸ್ನಾನ ಮಾಡಿಸಿ, ಶುಭ್ರವಾದ ಬಟ್ಟೆ ಧರಿಸಿ, ಕೈಗಳಲ್ಲಿ ಬಂಗಾರದ ಉಂಗುರನ್ನು ಹಾಕಿ, ಕಾಲುಗಳಲ್ಲಿ ಜೋಡನ್ನು ಬೆಟ್ಟಿಸಿ, ಕೊಬ್ಬಿದ ಕುರಿಮರಿಯನ್ನು ತರಿಸಿ ಅದನ್ನು ಕಟ್ ಮಾಡಿಸಿ ಎಲ್ಲರಿಗೆ ಔತಣ ಸಿದ್ಧಪಡಿಸು ರಾಮು. ಎಲ್ಲರೂ ನನ್ನೊಟ್ಟಿಗೆ ಸಂತೋಷ ಪಡಲಿ, ಎಲ್ಲರೂ ನನ್ನೊಟ್ಟಿಗೆ ಉಲ್ಲಾಸ ಪಡಲಿ. ಯಾಕಂದ್ರೆ ನನ್ನ ಮಗ ಬಂದಿದ್ದಾನೆ. ನನಗೆ ಬಹಳ ಸಂತೋಷವಾಗ್ತಾ ಇದೆ. ರಾಮ, ಹೋಗು, ನನ್ನ ಮಗನಿಗೆ ರೆಡಿ ಮಾಡಪ್ಪ. ಆಯ್ತು ಯಜಮಾನರೇ.
ರಾಮು ರಾಮು ಏನ್ ರಾಮು ಹೇಳಿ ಯಜಮಾನರೇ. ಏನ್ ರಾಮು ಮನೆಯಲ್ಲಿ ಏನ್ ನಡೀತಾ ಇದೆ? ಬಹಳ ಸಡಗರ ಸಂಭ್ರಮದ ವಿಚಾರ. ಏನ್ ಈ ತರ ಏನ್ ನಡೀತಾ ಇದೆ? ಬಹಳ ವಿಜೃಂಭಣೆ ಆಚರಣೆ ಮಾಡ್ತಾ ಇದಾರೆ, ಬಹಳ ಕೂಗಾಟ ಕೇಳ್ತಾ ಇದೆ, ಬಹಳ ಜೈಕಾರ ಆಗ್ತಾ. ಏನಿದೆ ಸಮಾಚಾರ? ನಿಮ್ಮ ಚಿಕ್ಕ ತಮ್ಮವರು ಬಂದಿದ್ದಾರೆ ಯಜಮಾನ್ರೆ, ಅದಕ್ಕಾಗಿ ಎಲ್ಲ ಸಂಭ್ರಮ. ಹೌದಾ? ಅಪ್ಪ ಅಪ್ಪ ಮಗನೇ ಮಗನೇ, ಯಾಕಪ್ಪ ಹೊರಗಡೆ ನಿಂತಿದೆಯಲ್ಲ, ಒಳಗಡೆ ಬಾರೋ. ಏನಪ್ಪ ಇದು? ಏನಿದು ಮನೆಯಲ್ಲಿ ಸಡಗರ ಸಂಭ್ರಮ? ನಿನ್ ತಮ್ಮ ಬಂದಿದ್ದಾನಪ್ಪ, ನಿನ್ ತಮ್ಮ ಬಂದಿದ್ದಾರೆ. ನಮ್ ತಮ್ಮ ಬಂದಿದಾರ? ಅವ ಸೂಳೆ ಸವಾಸ ಮಾಡಿ ನಿನ್ನ ಆಸ್ತಿಯನ್ನೇ ನುಂಗಿ ಹಾಳು ಮಾಡಿದಂತ ಅವನು, ಕೆಟ್ಟು ಹೋದಂತ ಅಂತವನ್ನೇ ಮನೆಯೊಳಗೆ ಸೇರಿಸ್ಕೊಂಡ್ಯಪ್ಪ ನೀನು. ನೋಡಪ್ಪ ಮಗನೇ ಧನುಷ್, ನೀನು ನನ್ನ ಜೊತೆಯಲ್ಲೇ ಇದೀಯಪ್ಪ, ನನ್ನ ಜೊತೆಯಲ್ಲೇ ಇದ್ದೀ. ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ನೀನು ಭಾಗಿಯಾಗಿದೆಯಪ್ಪ. ಅವನಾದರೂ ಕೆಟ್ಟು ಹೋಗಿದನು, ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಕಳೆದುಕೊಂಡವನಾಗಿದ್ದನು, ತಿರುಗಿ ನನಗೆ ಸಿಕ್ಕಿದನು. ಅದಕ್ಕಾಗಿ ಇದೆಲ್ಲ ಸಂಭ್ರಮ ಸಡಗರ ಮಾಡಿದ್ದೀನಪ್ಪ. ಅದಕ್ಕಾಗಿ ನೀನು ಸಂತೋಷ ಪಡಪ್ಪ, ಸಂತೋಷ ಪಡು. ಅಲ್ಲ, ನಾನು ಒಂದು ದಿವಸ ನನ್ನ ಫ್ರೆಂಡ್ ಸಂಗಡ ಒಂದು ಕುರಿ ಮರಿ ಕೂಡ ಕೊಯ್ದು ನಿನ್ನ ಹಬ್ಬ ಸಂಭ್ರಮ ಮಾಡಲಿಲ್ಲ. ಆ ಕೆಟ್ಟ ಹೋದವನನ್ನು ಮನೆಗೆ ಒಳಗೆ ಸೇರಿಸಿಕೊಂಡಿಯಪ್ಪ ನೀನು. ಇಲ್ಲಪ್ಪ ಇಲ್ಲ, ಅವನು ತಿರುಗಿ ಏನಂದ ಗೊತ್ತಾ? ಅಪ್ಪ, ನಾನು ನಿನ್ನ ಮನೆಯಲ್ಲಿ ಮಗನಾಗಿದ್ದರು, ನಿನ್ನ ಮನೆಯಲ್ಲಿ ಆಳಿನ ಹಾಗೆ ಇರುವನಿಂದಪ್ಪ, ಹಾಗೆ ಅಂದ. ಅದಕ್ಕಾಗಿ ನಾನಿಲ್ಲದೆ ಅವನಿಗೆ ಯಾರಿದಾರೆಪ್ಪ? ಅವನು ಬದಲಾಗಿದ್ದಾನೆ, ಅವನು ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾನಪ್ಪ. ಆಯ್ತು, ನಿಮ್ಮ ಸಂತೋಷವೇ ನನ್ನ ಸಂತೋಷ, ತಂದೆ ಸಂತೋಷವೇ ನನ್ನ ಸಂತೋಷ. ಓಹೋ, ನನ್ನ ಮಕ್ಕಳು ನನಗೆ ಸಿಕ್ಕರು, ನನಗೆ ಎಷ್ಟು ಸಂತೋಷ. ನನ್ನ ಜೊತೆಯಲ್ಲಿ ನೀವೆಲ್ಲರೂ ಸಂತೋಷ ಪಡಿರಿ. ಯಾಕಂದ್ರೆ ನನಗೆ ಕಳೆದು ಹೋದ ಮಗ ನನಗೆ ಸಿಕ್ಕಿದನು. ಅದಕ್ಕಾಗಿ ನನಗೆ ಬಹಳ ಸಂತೋಷವಾಗ್ತಾ ಇದೆ, ನನಗೆ ಬಹಳ ಸಂತೋಷವಾಗ್ತಾ ಇದೆ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೆ ಉಕ್ಕುತ್ತೆ. Hallelujah.